ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸ್ತಾ ಇರುವಂತಹ ಯುಐ ಸಿನಿಮಾದ ಟೀಸರ್ ಲಾಂಚ್ ಆಗಿದೆ. ಹಲವು ವರ್ಷಗಳ ಬಳಿಕ ಒಪ್ಪಿ ಆಕ್ಷನ್ ಕಟ್ ನಲ್ಲಿ ಮೂಡಿ ಬರ್ತಾ ಇರುವಂತಹ ಚಿತ್ರದ ಕಥೆಯ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳು ಕೂಡ ಆರಂಭ ಆಗಿದೆ. ಟೀಸರ್ ಲಾಂಚ್ ಕಾರ್ಯಕ್ರಮದಲ್ಲಿ ಶಿವಣ್ಣ, ನಿರ್ಮಾಪಕ ಅಲ್ಲು ಅರವಿಂದ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಟೀಸರ್ ಲಾಂಚ್ ಕೂಡ ಮಾಡಲಾಯಿತು. ಲಹರಿ ಸಂಸ್ಥೆಯ ನವೀನ್ ಮನೋಹರ್ ಮತ್ತು ಕೆಪಿ ಶ್ರೀಕಾಂತ್ ಯುಐ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ. 10ಕ್ಕೂ ಹೆಚ್ಚು ಭಾಷೆಗಳಲ್ಲಿ ರಿಲೀಸ್ಗೆ ಸಿದ್ಧವಾಗ್ತಾ ಇರೋ ಯುಐ ಚಿತ್ರ ಮೇಕಿಂಗ್ ವಿಚಾರವಾಗಿ ಸಖತ್ ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ. ಸೊ ಇವತ್ತು ಟೀಸರ್ ಲಾಂಚ್ ಆಗಿದೆ. ಟೀಸರ್ ಬಗ್ಗೆ ಕೂಡ ಇದ್ದಂತಹ ನಿರೀಕ್ಷೆಗಳು ಈಗ ಸಿನಿಮಾದ ಮೇಲೆ ಜಾಸ್ತಿ. ಯುಐ ಪ್ರಪಂಚದ ದೃಶ್ಯ ತುಣುಕು ಜನರ ಮುಂದೆ ಬಂದಿದೆ. ಬಹಳಷ್ಟು ಕುತೂಹಲವನ್ನು ಮೂಡಿಸಿದಂಥ ಒಂದು ದೃಶ್ಯ ತುಣುಕು ಎಲ್ಲರಿಗೂ ರೀಚ್ ಆಗಿದೆ. ಉಪಿ ಸರ್ ನನ್ನ ಜೊತೆಲಿದ್ದಾರೆ. ಸರ್, ಏನಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ ಫಸ್ಟ್ ನೀವು ಹೇಳಿ ಅಂತ ಕೇಳ್ತಾರೆ, ಅದಕ್ಕೆ ಅವ್ರನ್ನೇ ಕೇಳ್ಬಿಡ್ತೀನಿ. ಸರ್ ಹೇಳ್ತೀನಿ ಇವಾಗ. ಹೇಳಿ, ಬನ್ನಿ ಇಲ್ಲಿ. ಸರ್, ಸ್ವಲ್ಪ ಚೇಂಜ್ ಇರಲಿ. ಯಾವಾಗಲೂ ನೀವು ಕ್ವಶನ್ ಕೇಳಿ ಅಭ್ಯಾಸ ಆಗಿದೆ ನಿಮಗೆ. ಈಗ ನಾನು ಕೇಳ್ತೀನಿ, ಯಾಕಂದರೆ ಸಿನಿಮಾ ಮಾಡೋದು ನೀವುಗಳು ಮಾತಾಡಲಿ ಅಂತ, ಅಭಿಮಾನಿಗಳು ಪ್ರಜೆಗಳೆಲ್ಲರೂ ಮಾತಾಡಲಿ ಅಂತ. ಸೊ ಅದಕ್ಕೆ ಹೇಳ್ತೀನಿ, ನೋಡಿದ್ದೀರಾ ಫಸ್ಟ್ ಲುಕ್ನ ಯುಐ ವರ್ಲ್ಡ್ನ ಗ್ಲಿಮ್ಸ್ ನೋಡಿದ್ದೀರಾ, ಏನು ಅನ್ನಿಸ್ತು ಸರ್? ಬೇರೆ ಒಂದು ಪ್ರಪಂಚ ತೋರಿಸಿದ್ದೀರಾ. ನನಗನ್ನಿಸ್ತು ನೀವು ನಾನು ಸ್ವಲ್ಪ ಹೊತ್ತು ಕಾಣಿಸ್ಬೇಕಿತ್ತು ಅಂತ. ಬರೀ ನಿಮ್ಮ ಕಣ್ಣು ಮಾತ್ರ ಹಂಗೆ ತೋರಿಸಿ ಹಂಗೆ ಇದು ಮಾಡ್ಬಿಟ್ರೆ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಕಾಣಿಸ್ತಾರೆ ಅಂತ. ಟ್ರೈಲರ್ ಇನ್ನು ಬರುತ್ತಲ್ಲ, ಸಾಂಗ್ಸ್ ಬರುತ್ತೆ, ಟ್ರೈಲರ್ ಬರುತ್ತೆ, ತುಂಬಾ ಇದೆ. ಇನ್ನು ಇದೇನಿದ್ರು ಬರೀ ಗ್ಲಿಮ್ಸ್ ಅಷ್ಟೇ, ಫಸ್ಟ್ ಲುಕ್ ಮಾತ್ರ ತೋರಿಸಿದೀವಿ ಅಷ್ಟೇ. ಓಕೆ ಸರ್, ನಿಮ್ ಕುದುರೆ ಕೊಂಬ್ ಬಂದಿದೆಯಲ್ಲ, ಅಲ್ಲ ನೀವು ಆನ್ಸರ್ ಮಾಡಿದ್ರೆ ಕ್ವಶನ್ ಕೇಳಿದ್ರೆ ನೀವು ಕ್ವಶನ್ ಕೇಳ್ಬಿಟ್ರೆ ಡೌಟ್ ಕ್ಲಿಯರ್ ಮಾಡ್ಕೋತಾ ಇದ್ದೀವಿ. ಓಕೆ, ಆ ಕುದುರೆ ಕೊಂಬ ಬಗ್ಗೆ ಹೇಳಿ ಸರ್. ಆ ಮೇಕಿಂಗ್ ಪ್ರೋಸೆಸ್ ಬಗ್ಗೆ ಹೇಳಿ. ಒಂದು ಬಹಳ ವರ್ಷದ ಶ್ರಮ ಇವತ್ತು ಜನರ ಮುಂದೆ ಒಂದು ತುಣುಕಿಟ್ಟಿದ್ದೀರಾ. ಸೊ ಅದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದಂತ ಇಡೀ ತಂಡ ಮಾತಾಡ್ತು. ಸೊ ನಿಮ್ಮ ಜರ್ನಿ ಬಗ್ಗೆ ಹೇಳಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಷ್ಟಪಟ್ಟು ಏನೂ ಮಾಡೋಕ್ಕಾಗಲ್ಲ, ಇಷ್ಟಪಟ್ಟು ಎಲ್ಲವನ್ನೂ ಮಾಡ್ಬೋದು. ಸೊ ಇಷ್ಟಪಟ್ಟರೆ ಅಲ್ಲಿ ಕಷ್ಟ ಅನ್ನೋದು ಇರಲ್ಲ. ಆಕ್ಚುಲ್ ಆಗಿ ಈ ಲೋಗೋ ನನ್ನ ಕೈಲಿಲ್ಲ ಅಂದ್ರೆ ಒಂದು ಸೆಕೆಂಡ್ ಶಿವರ್ ಆಗುತ್ತೆ. ಯಾಕಂದ್ರೆ ಅವ್ರು ಏನ್ ಕೇಳ್ಬಿಡ್ತಾರೋ ನೋವಯ್ಯ. ಸರ್, ನಂಗೆ ಈ ಜರ್ನಿ ಬಗ್ಗೆ ಹೇಳಿ ಸರ್, ಈ ಹೋಲ್ ಪ್ರೋಸೆಸ್ ಬಗ್ಗೆ. ಇವತ್ತು ಈ ಒಂದು ನಾನು ಅದನ್ನೇ ಕೇಳ್ತೀನಿ. ಇವಾಗ ನೋಡಿದಾಗ ನಿಮ್ಗೆ ಯಾವ ತರ ಸಿನಿಮಾ ಅನಿಸ್ತಿದ್ದು? ನನಗೆ ಯಾವ ಸಿನಿಮಾ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಯೂಶುವಲ್ ಆಗಿ ನೀವು ತಲೆಗೆ ಒಂದಷ್ಟು ಕೆಲಸ ಕೊಡ್ತೀರಾ. ಸೊ ಆ ಕೆಲಸ ಮುಂದುವರೆದಿದೆ. ಇಲ್ಲಿ ಬೇರೆದೇ ಪ್ರಪಂಚ, ನಿಮ್ಮ ದೃಷ್ಟಿಕೋನದ ಒಂದು ಪ್ರಪಂಚ ಏನೋ ತೋರ್ಸಕೊಟ್ಟಿದ್ದೀರಾ ಅಂತ ನಂಗೆ ಅನ್ನಿಸ್ತು. ಸೊ ಆ ಪ್ರಪಂಚ ಕ್ರಿಯೇಟ್ ಮಾಡೋದಕ್ಕೆ ನೀವು ಮಾಡಿದಂಥ ಪ್ರೋಸೆಸ್ ಬಗ್ಗೆ ನನಗೆ ಕೇಳಬೇಕು ಅನ್ನೋದು ನನ್ನ ಪ್ರಶ್ನೆ ಸರ್. ಅಲ್ಲ, ಅದು ಫಸ್ಟ್ ತೋರಿಸಿದ್ವಿ ಗೊತ್ತಾ, ಮೊಕೊಬೋಲ್ಟ್ 360 ಅಂತ ಮೇಕಿಂಗ್ ತೋರಿಸಿದಲ್ಲ, ಅದೇ ಪ್ರೋಸೆಸ್. ಓಕೆ ಸರ್, ಗ್ರಾಫಿಕ್ಸ್ ತುಂಬಾ ಇದೆ ಇದರಲ್ಲಿ ಅಂತ ಕೇಳ್ಪಟ್ವಿ. ಸೊ ಯಾವ ಹಂತದಲ್ಲಿದೆ? ಏನಂದ್ರೆ ಇದು ಬರೀ ಗ್ರಾಫಿಕ್ಸ್ ಅಲ್ಲ, ಸೆಟ್ ಸಿಕ್ಕಾಪಟ್ಟೆ ಮಾಡಿದ್ದಾರೆ ನಮ್ಮ ಶಿವಕುಮಾರ್ ಅವರು. ನೀವು ನೋಡಿದ್ದು ಆಲ್ಮೋಸ್ಟ್ ಸೆಟ್ಗಳೇ ಇದು. ಅದರಲ್ಲಿ ಕೆಲವನ್ನ ಗ್ರಾಫಿಕ್ಸ್ ಎಕ್ಸ್ಟೆನ್ಷನ್ ಆ ಥರ ಇದೆ ಅಷ್ಟೇ. ತುಂಬಾ ಸೆಟ್ ವರ್ಕ್, ಗ್ರಾಫಿಕ್ ಎರಡೂ ಇದೆ ಇದರಲ್ಲಿ. ಓಕೆ, ಯಾವ ಹಂತದಲ್ಲಿದೆ ಸಿನಿಮಾ? ಏನು ಪ್ಲಾನ್ ಮಾಡ್ತಾ ಇದ್ದೀರಿ? ನೆಕ್ಸ್ಟ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ನಿಮ್ಮ ಕಡೆಯಿಂದ ಅಂತ? ಇಲ್ಲ, ಖಂಡಿತ 1 by 1 ಬರುತ್ತೆ. ಆ್ಯಕ್ಚುಲಿ ಇವಾಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜಲ್ಲಿ ಇದೆ, ಎಲ್ಲ ನಡೀತಾ ಇದೆ ಇವಾಗ ವರ್ಕು. ಆಲ್ಮೋಸ್ಟ್ ಆದಷ್ಟು ಬೇಗ ತೆರೆಗೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ ಸರ್, ಇನ್ನು ನಾನು ಜಾಸ್ತಿ ಮಾತಾಡಲ್ಲ. ಸರ್ ಮನೆಯಿಂದ ಬರ್ಬೇಕಾದ್ರೆ ಫಿಕ್ಸ್ ಆಗಿ ಬಂದ್ಬಿಡ್ತಾರೆ, ಇಷ್ಟೇ ನಾನು ಹೇಳೋದು ಅಂತ. ಸರ್, ಫೈನಲ್ ಆಗಿ ನೋಡಿದಂಥವ್ರಿಗೆ, ಟೀಸರ್ ನೋಡಿದಂಥವ್ರಿಗೆ, ಲುಕ್ ನೋಡಿದಂಥವ್ರಿಗೆ, ನೋಡ್ತಾ ಇರೋಂಥವ್ರಿಗೆ, ನಿಮ್ಮ ಸಿನಿಮಾ ಕಾಯ್ತಾ ಇರೋಂಥ ಆಡಿಯನ್ಸ್ಗೆ ಉಪಿ ಸರ್ ಮಾತೇನು? ಅಲ್ಲ, ನಾನೇನು ಹೇಳಿ, ಇವಾಗ ತೋರಿಸಿರೋದೇ ಅಷ್ಟೇ ಆ್ಯಕ್ಚುಲಿ. ಅದೇ ಹೇಳಿದ್ದು, ನನಗೊಂಥರ ಅನ್ಸುತ್ತೆ ಯಾವಾಗಲೂ ಯಾವ್ದಾರ ಒಂದು ಮಾತಾಡಬೇಕು ಅಂದರೆ ಒಂದು ವಿಷುವಲ್ ತೋರಿಸಿದ್ರ ಮೇಲೆ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದು ಇನ್ಮೇಲೆ ಜನ ಮಾತಾಡಬೇಕು. ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ, ಕಾಮೆಂಟ್ಸ್ಗಳು ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಅದೇ ನಾವು ಬಯಸೋದು. ತುಂಬ ಅದ್ಭುತವಾಗಿದೆ ರಿಯಾಕ್ಷನ್ನು. ಅದಕ್ಕಿಂತ ಇನ್ನೇನು ನಾವು ಎಷ್ಟು ಕಷ್ಟಪಟ್ಟರು ಕಡಿಮೆ ಅನ್ಸುತ್ತೆ ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ರಿಯಲ್ ಸರ್ ಉಪೇಂದ್ರ ಅವರ ಮಾತುಗಳು. ಅವ್ರ ಮಾತಿಗಿನ ಜಾಸ್ತಿ ಪ್ರಶ್ನೆ ಇತ್ತು, ಬಟ್ ಅದರಲ್ಲೂ ಏನೋ ಒಂದಷ್ಟು ಮಾತಾಡ್ಸೋ ಪ್ರಯತ್ನ ಮಾಡಿದ್ದೀನಿ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಹರೀಶ್ ಸಿನಪಾಯಿಂಟ್ ಪಬ್ಲಿಕ್ ಟಿವಿ.